ಆತ್ಮೀಯ ಎಚ್ 16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ ಆತ್ಮೀಯರೇ. ಈಗಾಗಲೇ ಎರಡು ಉಪಚುನಾವಣೆಗಳು ಮುಗಿದು ಹೋಗಿಬಿಟ್ಟು ದಾವಣಗೆರೆ ದಕ್ಷಿಣ ಬಾಗಲಕೋಟೆ ಚರ್ಚೆ ಜೋರು ಹಿಡಿತಾ ಇದೆ. ಎರಡೂ ಕ್ಷೇತ್ರಗಳಲ್ಲೇ BJP ಗೆದ್ದರೆ ಆಗ್ಬೋದು, ಸೋತ್ರೆ ಏನಾಗ್ಬೋದು ಅನ್ನೋಂಥ ದೊಡ್ಡ ಚರ್ಚೆ. ಗೆದ್ದರಂತೆ ಮುಗಿದೋಗ್ಬಿಡ್ತು. ಯಡಿಯೂರಪ್ಪನವರು 2028ರಲ್ಲಿ ಹಿಡಿಯೋರು ಯಾರಿಲ್ಲ. ವಿಜಯೇಂದ್ರ ಗ್ಯಾರಂಟಿ ಅಧ್ಯಕ್ಷ, ಅವರ ನೇತೃತ್ವದಲ್ಲಿನ ಚುನಾವಣೆ ನಿಶ್ಚಿತ. ಆದರೂ ಗೆಲ್ತಾರೆ ಎರಡು. ಈಗಿನ ಪರಿಸ್ಥಿತಿ ನೋಡಿ ಎರಡೂ ಗೆಲ್ಲೋದು ಭಾಳ ಕಷ್ಟ ಅಂತೇಳಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಏನಿದ್ರು ನೆಕ್ ಟು ನೆಕ್ ಅದ ಎರಡೂ ಕ್ಷೇತ್ರಗಳಲ್ಲೇ. ವಿದ್ಯುದ್ರಲ್ಲೇ ಹೋಪ್ಸ್ BJPಗೆ ಭಾಳ ಇರೋದಪ್ಪ ಅಂದ್ರೆ ದಾವಣಗೆರೆಯಲ್ಲಿ. ಬಾಗಲಕೋಟೆ ಬಗ್ಗೆ ಮಾತಾಡ್ತಾರೆ, ಇಲ್ಲಂತಲ್ಲ. ಯತ್ನಾಳ್ ಬಂದರು, ಅಲ್ಲಿ ಚೇಂಜ್ ಆದವು, ಮತ್ತೇನೋ ಆಯಿತು ಅಂತೇಳಿ. ಆದರೆ ಮೌನವಾಗಿ ಸತೀಶ್ ಅವ್ರು ತಮ್ಮ ಕೆಲಸ ಮಾಡ್ತಾಯಿದ್ರು. ಅವ್ರ ಬಗ್ಗೆ ಟಿಪ್ಪಣಿಗಳು ಬಂದು ಆ ಮತ್ತು ಬೇರೆ ಅಂದರೆ ಇಬ್ಬರು ಅಲ್ಲಿ ಕೆಲಸ ಮಾಡಿದ್ದಾರೆ. ಯತ್ನಾಳ್ ಬಂದ ನಂತರ ಶಹರದ ಅಥವಾ ಪಟ್ಟಣದ ಏರಿಯಾದಲ್ಲಿ, ನಗರ ಏರಿಯಾದಲ್ಲಿ ಜಬರ್ದಸ್ತಾಗಿ ಪ್ರಭಾವ ಆಯಿತು BJPದು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಹಳ್ಳಿಗಳಲ್ಲೇ ಮೌನವಾಗಿ